ಸೈಬರ್ ಕ್ರೈಮ್ಗಳನ್ನು ತಡೆಗಟ್ಟೋಕೆ ನಮ್ಮ ಪೊಲೀಸರು ಯಾವೆಲ್ಲ ರೀತಿ ಅಪ್ಡೇಟ್ ಮಾಡಲಾಗ್ತಾ ಇದೆ? ಯಾರೇ ಒಬ್ಬ ವ್ಯಕ್ತಿ ಈ ರೀತಿ ಸೈಬರ್ ವಂಚನೆಗೆ ಒಳಗಾದಾಗ ತ್ವರಿತವಾಗಿ ಈ 1930ಗೆ ಮಾಹಿತಿಯನ್ನು ಕೊಟ್ಟರೆ ಯಾವ ಅಕೌಂಟ್ಗೆ ಅವನು ದುಡ್ಡನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ಅವರು ತಿಳಿಸಿದರೆ ಆ ಅಕೌಂಟನ್ನು ನಮಗೆ ಬ್ಲಾಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಕ್ಷಣ ಅಕೌಂಟನ್ನು ಬ್ಲಾಕ್ ಮಾಡಿದ ತಕ್ಷಣ ಹಣ ಬೇರೆ ಕಡೆಗೆ ಹೋಗೋದಿಲ್ಲ. ಹೀಗಾಗಿ ಹೋಗಿರ್ತಕ್ಕಂಥ ಹಣ ಏನಿದೆ ಅದು ವಾಪಸ್ ಬರ್ತಕ್ಕಂಥ ಸಂಭಾವ್ಯತೆ ಹೆಚ್ಚಾಗ್ತದೆ. ಒಂದು ವೇಳೆ ವಿಳಂಬ ಆಯಿತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಆ ಹಣ ಅಲ್ಲಿಂದ ಮೂವ್ ಆಯಿತು ಅಂತ ಹೇಳಿದ್ರೆ ಬೇರೆ ಬೇರೆ ಅಕೌಂಟ್ಗಳಿಗೆ ಅವರು ಸ್ಪ್ರೆಡ್ ಮಾಡ್ತಾರೆ. ನಂತರ ಎಲ್ಲೋ ಯಾವುದೋ ATMಗಳಿಂದ ಅದನ್ನು ವಿಡ್ರಾ ಮಾಡ್ತಾರೆ. ಎರಡನೇದಾಗಿ ನಮ್ಮಲ್ಲಿ ಬೆಂಗಳೂರು ನಗರದಲ್ಲೇ ಪ್ರತಿ ವಿಭಾಗಕ್ಕೆ ಒಂದು ಸೈಬರ್ ಪೊಲೀಸ್ ಸ್ಟೇಷನನ್ನು ಕೂಡ ನಾವು ಕಾರ್ಯಾರಂಭ ಮಾಡಿದ್ದೇವೆ. ಕಮಿಷನರ್ ಕಚೇರಿಯಲ್ಲಿಯೂ ಕೂಡ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. ಈಗ ಅದನ್ನೇ ಮುಂದುವರಿಸಿ ಬರೀ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನನ್ನು ಹುಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಇದ್ದರೂ ಕೂಡ ಅಲ್ಲಿ ಹೋಗಿ ನೀವು ಸೈಬರ್ ಕ್ರೈಮ್ ದೂರನ್ನು ನೀವು ದಾಖಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.